ವೃಶ್ಚಿಕ ರಾಶಿಯವರಿಗೆ ನಮಸ್ಕಾರ ಸ್ನೇಹಿತರೆ. ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಮುಂಬರುವ 2 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಮತ್ತು ವಿಶಿಷ್ಟ ಬದಲಾವಣೆ ಆಗಲಿದೆ ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ಅದನ್ನು ನೀವು ಕನಸಿನಲ್ಲಿಯೂ ಊಹಿಸಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಎಲ್ಲ ಪ್ರಮುಖ ವಿಷಯಗಳನ್ನು ಹೇಳುತ್ತಿದ್ದೇವೆ. ಮುಂದಿನ 2 ದಿನಗಳಲ್ಲಿ ನೀವು ಅದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ನೀವು ಕೆಲವೊಂದಷ್ಟು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸುವ ಸಮಯ ಇದು. ಅದನ್ನು ನೀವು ನಿಮ್ಮೊಳಗೆ ಮರೆಮಾಡಬೇಕು. ಹೌದು ಸ್ನೇಹಿತರೆ, ಮತ್ತು ನಿಮ್ಮ ಮನೆಯ ಬಾಗಿಲು ಮುಚ್ಚಿದ್ದರೆ ನಂತರ ಮಾತ್ರ ಈ ವಿಡಿಯೋವನ್ನು ನೋಡಿ ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ಸ್ನೇಹಿತರೆ, ಈ ಸುದ್ದಿ ಯಾರ ಕಿವಿಗೂ ತಲುಪಬಾರದು. ನಿಮ್ಮ ಕೆಟ್ಟ ಸಮಯಗಳು ಯಾವಾಗಲೂ ಪ್ರಾರಂಭವಾಗುವುದು ಇಲ್ಲಿಂದ ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ಅಂತ ತಪ್ಪು ಮಾಡಿದರೆ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಹೃದಯವು ತುಂಡುಗಳಾಗಿ ಮುರಿಯಬಹುದು, ಏಕೆಂದರೆ ನೀವು ನಂಬುವವನು ನಿಮಗೆ ಹೆಚ್ಚು ದ್ರೋಹ ಮಾಡುತ್ತಾನೆ. ಆದ್ದರಿಂದ ಸ್ನೇಹಿತರೆ, ಸಮಯಕ್ಕೆ ಸರಿಯಾಗಿ ಜಾಗರೂಕರಾಗಿರಿ ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿ. ಮುಂದಿನ 2 ದಿನಗಳು ನಿಮಗೆ ಸಾಮಾನ್ಯ ಸಮಯವಲ್ಲ ಸ್ನೇಹಿತರೆ. ಈ ಸಮಯವು ಭಗವಾನ್ ಶ್ರೀರಾಮ ನಿಮಗೆಲ್ಲರಿಗೂ ನೀಡಿದ ಆಶೀರ್ವಾದ. ಹೌದು ಸ್ನೇಹಿತರೆ, ಈ ಸಮಯವನ್ನು ವ್ಯರ್ಥ ಮಾಡಬೇಡಿ ಮತ್ತು ಕೆಲವು ವಿಷಯಗಳನ್ನು ನೆನಪಿನಲ್ಲಿಡಿ. ಇದು ನಿಮಗೆಲ್ಲರಿಗೂ ಬಹಳ ಮುಖ್ಯವಾಗಿರುತ್ತದೆ, ತುಂಬಾ ವಿಶೇಷವಾಗಿರುತ್ತದೆ. ನೀವು ಈ ವಿಷಯಗಳನ್ನು ನೋಡಿಕೊಂಡರೆ ಭಗವಾನ್ ಶ್ರೀರಾಮನು ನಿಮ್ಮೆಲ್ಲರ ಮೇಲೆ ತನ್ನ ಆಶೀರ್ವಾದವನ್ನು ಸುರಿಸುತ್ತಾನೆ ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ಅದರೊಂದಿಗೆ ಯಾವುದೇ ನೋವು, ಯಾವುದೇ ಬಿಕ್ಕಟ್ಟು, ನೀವು ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೂ ನೀವೆಲ್ಲರೂ ಆ ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಜೀವನವು ಹೊಸ ದಿಕ್ಕಿನತ್ತ ಸಾಗುತ್ತದೆ. ಆದ್ದರಿಂದ ಇಂದಿನ ಈ ವಿಡಿಯೋವನ್ನು ತಪ್ಪಾಗಿಯೂ ಸಹ ತಪ್ಪಿಸಿಕೊಳ್ಳಬೇಡಿ ಮತ್ತು ಆರಂಭದಿಂದ ಕೊನೆಯವರೆಗೂ ಅದನ್ನು ಬಹಳ ಎಚ್ಚರಿಕೆಯಿಂದ ವೀಕ್ಷಿಸಿ. ಹೌದು ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ಯಾರು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡುತ್ತಾರೆಯೋ ಅವರೆಲ್ಲರೂ ತಮ್ಮ ಜೀವಿತಾವಧಿಯಲ್ಲಿ ಭಗವಾನ್ ಶ್ರೀರಾಮನ ಅಪಾರ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಅವರ ಜೀವಿತಾವಧಿಯಲ್ಲಿ ಸಂತೋಷವನ್ನು ಪಡೆಯುತ್ತಾರೆ ಎಂಬುದು ಖಚಿತ. ಅವರ ಶತ್ರುಗಳು ಸಹ ನಾಶವಾಗುತ್ತಾರೆ. ಹೌದು ಸ್ನೇಹಿತರೆ, ಅಂತಹ ಕೆಲವು ಗ್ರಹ ಸ್ಥಾನಗಳು ರೂಪುಗೊಳ್ಳುತ್ತಿವೆ. ಇದರಲ್ಲಿ ನೀವು, ನಿಮ್ಮ ಕುಟುಂಬ, ನೀವು ಸಹ ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುತ್ತೀರಿ. ನೀವು ಸಂತೋಷದ ಕಣ್ಣೀರನ್ನು ಸುರಿಸುತ್ತೀರಿ. ಮೊದಲನೆಯದಾಗಿ, ಶ್ರೀರಾಮನ ನಿಜವಾದ ಭಕ್ತರು ದಯವಿಟ್ಟು ವಿಡಿಯೋಗೆ ಒಂದು ಸಿಹಿಯಾದ ಲೈಕ್ ನೀಡಿ ಮತ್ತು ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಹೃದಯದಿಂದ ನೀವು ಖಂಡಿತವಾಗಿಯೂ ಜೈ ಶ್ರೀರಾಮ್ ಎಂದು ಬರೆಯಿರಿ. ಇದರಿಂದ ನೀವೆಲ್ಲರೂ ಭಗವಾನ್ ಶ್ರೀರಾಮನ ಆಶೀರ್ವಾದವನ್ನು ಪಡೆಯಬಹುದು, ನಿಮ್ಮ ಜೀವನದಲ್ಲಿ ಸಂತೋಷದ ಮಳೆ ಸುರಿಸಬಹುದು. ಮತ್ತು ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಜವಾದ ಹೃದಯದಿಂದ ಜೈ ಶ್ರೀರಾಮ್ ಎಂದು ಬರೆಯಲೇಬೇಕು. ಈಗ ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ಯೋಗ ರೂಪುಗೊಂಡಿದೆ. ಇದರಿಂದಾಗಿ ಸ್ನೇಹಿತರೆ, ಮುಂಬರುವ 48 ಗಂಟೆಗಳಲ್ಲಿ ನಿಮ್ಮೆಲ್ಲರ ಜೀವನದಲ್ಲಿ ಸಂತೋಷ ಮಾತ್ರ ಇರುತ್ತದೆ. ನಿಮ್ಮ ಶತ್ರುಗಳು ಯಾರೇ ಆಗಿರಲಿ, ಮುಂದಿನ 48 ಗಂಟೆಗಳಲ್ಲಿ ಅವರ ನಾಶ ಖಚಿತ. ಹೌದು ಸ್ನೇಹಿತರೆ, ಅದಕ್ಕಾಗಿಯೇ ಇಂದಿನ ಈ ವಿಡಿಯೋವನ್ನು ತಪ್ಪಾಗಿಯೂ ಕೂಡ ತಪ್ಪಿಸಿಕೊಳ್ಳಬೇಡಿ. ಕೊನೆಯವರೆಗೂ ಬಹಳ ಎಚ್ಚರಿಕೆಯಿಂದ ನೋಡಿ. ನಾವು ನಿಮಗೆ ಪ್ರತಿಯೊಂದು ವಿಷಯವನ್ನು ಬಹಳ ಎಚ್ಚರಿಕೆಯಿಂದ ವಿವರಿಸಲಿದ್ದೇವೆ. ನಾನು ನಿಮಗೆ ಹೇಳಲಿರುವುದು ಅದನ್ನು ನಿಮ್ಮ ಮುಂದೆ ತೆರೆಯಲಿದ್ದೇನೆ. ನೀವು ಅದನ್ನು ಇಂಟರ್ನೆಟ್ನಲ್ಲಿ ಬೇರೆಲ್ಲಿಯೂ ಕಾಣುವುದಿಲ್ಲ. ನಿಮ್ಮ ಜೀವನದಲ್ಲಿ ಈಗ ಎದುರಿಸುತ್ತಿರುವ ಆರ್ಥಿಕ ಬಿಕ್ಕಟ್ಟು, ನಿಮ್ಮನ್ನು ನಿದ್ರಿಸದಂತೆ ತಡೆಯುತ್ತಿರುವ ಮಾನಸಿಕ ಒತ್ತಡ, ಇದು ಸಾಮಾನ್ಯವಾದದ್ದಲ್ಲ. ನಿಮ್ಮ ವೃತ್ತಿ ಜೀವನ ಮತ್ತು ನಿಮ್ಮ ಕಾರ್ಯಗಳನ್ನು ಸಂಪೂರ್ಣವಾಗಿ ಹಾಳು ಮಾಡಲು ಒಂದು ದೊಡ್ಡ ಪಿತೂರಿ ರೂಪಿಸಲಾಗಿದೆ. ನಿಮ್ಮ ಪ್ರತಿಯೊಂದು ಯಶಸ್ಸನ್ನು ನಾಶ ಮಾಡಲು ಹಠ ಹಿಡಿದಿರುವ ವ್ಯಕ್ತಿಯೊಬ್ಬರು ಈ ರಂಗಕ್ಕೆ ಪ್ರವೇಶಿಸಲಿದ್ದಾರೆ. ನೀವು ಶ್ರೇಷ್ಠ ಎಂದು ಪರಿಗಣಿಸುತ್ತಿರುವ ವ್ಯಕ್ತಿ ನಂಬಿ ಮತ್ತು ಬಿಡಿ, ನಿಷ್ಠಾವಂತ ಒಡನಾಡಿ ನಿಮ್ಮ ದೊಡ್ಡ ವೈಫಲ್ಯಗಾರನಾಗಿದ್ದಾನೆ. ಆದರೆ ನಿಮ್ಮ ಕೈಚೀಲದಲ್ಲಿರುವ ಹಣವು ಒಂದು ಸಣ್ಣ ವಿಷಯ ಈ ಎಲ್ಲ ವಿನಾಶವನ್ನು ನಿಲ್ಲಿಸಬಹುದು. ನಾನು ಆ ವಸ್ತುವಿನ ಹೆಸರನ್ನು ನಿಮಗೆ ಹೇಳುತ್ತೇನೆ, ಆದರೆ ಅದಕ್ಕೂ ಮೊದಲು ಈ ತೊಂದರೆ ನಿಮಗೆ ಇದ್ದಕ್ಕಿದ್ದಂತೆ ಏಕೆ ಬರುತ್ತಿದೆ ಮತ್ತು ನೀವು ಅರ್ಥ ಮಾಡಿಕೊಳ್ಳಬೇಕು. ಇದ್ದಕ್ಕಿದ್ದಂತೆ ನಿಮ್ಮ ಮನೆಯ ವಾತಾವರಣ ಬದಲಾಗಲಿದೆ ಮತ್ತು ನಿಮ್ಮ ಕೆಲಸ ತಪ್ಪುತ್ತಿದೆ. ಇದನ್ನು ನೀವು ಗಮನಿಸಿದ್ದೀರಾ? ನಿಮ್ಮ ಆತ್ಮವಿಶ್ವಾಸ ಇದ್ದಕ್ಕಿದ್ದಂತೆ ಕುಗ್ಗಲು ಪ್ರಾರಂಭಿಸುತ್ತದೆ ಮತ್ತು ನೀವು ನಿರಂತರವಾಗಿ ಭಯದ ಭಾವನೆಯನ್ನು ಅನುಭವಿಸುತ್ತೀರಿ. ನಿಮ್ಮನ್ನು ಕಾಡುತ್ತಲೇ ಇರುತ್ತದೆ. ಇದೆಲ್ಲವೂ ಕಳೆದ ಹಲವಾರು ವರ್ಷಗಳಿಂದ ವಿಶ್ವವು ನಿಮ್ಮನ್ನು ಕಳುಹಿಸುತ್ತಿರುವ ಒಂದು ದೊಡ್ಡ ಸಂಕೇತವಾಗಿದೆ ಮತ್ತು ಅವನು ನಿನಗೆ ದಿನಗಳನ್ನು ನೀಡುತ್ತಿದ್ದಾನೆ, ಆದರೆ ನೀನು ಅವನನ್ನು ನಿರಂತರವಾಗಿ ನಿರ್ಲಕ್ಷಿಸುತ್ತಿದ್ದೀಯಾ. ನಿನ್ನ ಪ್ರೇಮ ಸಂಬಂಧದಲ್ಲಿ ಕಹಿ ಭಾವನೆ ನುಸುಳುತ್ತಿದೆ. ನಿಮ್ಮ ಸಂತೋಷದ ಜಗತ್ತನ್ನು ಸ್ಮಶಾನವನ್ನಾಗಿ ಪರಿವರ್ತಿಸುತ್ತದೆ. ನಿಮ್ಮ ಸಂಗಾತಿ ಅಥವಾ ಪ್ರೇಮಿ ನಿಮ್ಮಿಂದ ತುಂಬಾ ಗಂಭೀರವಾದದ್ದನ್ನು ಮರೆಮಾಡುತ್ತಿದ್ದಾರೆ. ಅವರ ಮೌನದ ಹಿಂದೆ ಒಂದು ರಹಸ್ಯವಿದೆ. ಅದು ನಿಮಗೆ ಬಹಿರಂಗವಾದಾಗ ನಿಮ್ಮ ಪಾದಗಳ ಕೆಳಗಿನ ನೆಲ
ನೆಲ ಜಾರುವಂತೆ ಭಾಸವಾಗುತ್ತದೆ. ಆದರೆ ನೀವು ಚಿಂತಿಸಬೇಕಾಗಿಲ್ಲ, ಏಕೆಂದರೆ ಈ ನರಕ ಯಾತನೆ ಪರಿಸ್ಥಿತಿಯಿಂದ ಹೊರಬರುವ ಮಾರ್ಗವು ನಿಮ್ಮ ಜಾತಕದಲ್ಲಿದೆ. ನಿಮಗೆ ಭಾರಿ ಆರ್ಥಿಕ ಲಾಭ ಕಾದಿದೆ. ಒಂದು ರಹಸ್ಯ ಮಾರ್ಗವು ತೆರೆದುಕೊಳ್ಳಲಿದೆ. ಅದರ ಮೂಲಕ ನೀವು ತುಂಬಾ ಸಾಧಿಸುವಿರಿ. 7 ತಲೆಮಾರುಗಳು ಬದುಕಲು ಹಣ ಬರುತ್ತದೆ. ಆದರೆ ನೀವು ಹಣವನ್ನು ಮುಟ್ಟುವ ಮೊದಲು ನೀವು ತುಂಬಾ ಗಂಭೀರವಾದ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಇದರ ಬಗ್ಗೆ ತಿಳಿದರೆ ನಿಮಗೆ ಆಘಾತವಾಗುತ್ತದೆ. ಮೂರನೆಯ ವ್ಯಕ್ತಿ ನಿಮ್ಮ ಪ್ರೇಮ ಸಂಬಂಧವನ್ನು ಪ್ರವೇಶಿಸಲಿದ್ದಾನೆ. ದೂರದಲ್ಲಿ ಕುಳಿತು ನಿಮ್ಮನ್ನು ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸುತ್ತಿದ್ದಾನೆ. ಅಂತರದ ಲಾಭ ಪಡೆಯುವುದು ಆ ವ್ಯಕ್ತಿ ಯಾರು ಮತ್ತು ನಿಮ್ಮ ಜೀವನದಲ್ಲಿ ಅವರ ಉದ್ದೇಶವೇನು, ಅದು ನಿಮಗೆ ಅತ್ಯಂತ ಮುಖ್ಯವಾದ ವಿಷಯ ಎಂದು ತಿಳಿದುಕೊಳ್ಳುವುದು. ಈ ಮಾಡು ಇಲ್ಲವೇ ಮಡಿ ಯುದ್ಧದಲ್ಲಿ ಅವನು ಅತಿ ದೊಡ್ಡ ವ್ಯಾಧಿಯಾಗಿರುವುದರಿಂದ ಹೆಚ್ಚು ಮುಖ್ಯವಾಗಿದೆ ಮತ್ತು ವಿಡಿಯೋ ಮುಗಿಯುವ ಹಂತಕ್ಕೆ ಬಂದಿದೆ ಎಂದು ನಿಮಗೆ ಅನಿಸುತ್ತಿದೆ. ಆದರೆ ಇಲ್ಲ, ನಿಮಗೆ ಎಲ್ಲ ಉತ್ತರಗಳು ಸಿಕ್ಕಿವೆ. ಆದರೆ ಸ್ವಲ್ಪ ಕಾಯಿರಿ. ನಿಜವಾದ ರಹಸ್ಯ ಸಂಪೂರ್ಣವಾಗಿ ಬಹಿರಂಗಗೊಳ್ಳಲು ಕಾಯುತ್ತಿದೆ. ನಾನು ನಿಮಗೆ ಅಪಾಯದ ಸುಳಿವು ಮಾತ್ರ ನೀಡಿದ್ದೇನೆ. ನಿಜವಾದ ವಿಪತ್ತು ಮತ್ತು ಅದನ್ನು ತಪ್ಪಿಸಲು ಅಂತಿಮ ಪರಿಹಾರ ಈ ಕಥೆಯ ಮುಂದಿನ ಭಾಗವಾಗಿದೆ. ನೀವು ಅದನ್ನು ನೋಡದೆ ಹೊರಟು ಹೋದರೆ ನಿಮ್ಮ ಜೀವನ ನರಕವಾಗುತ್ತದೆ. ಅದು ಎಂದಿಗೂ ಮುಗಿಯುವುದಿಲ್ಲ. ನಿಮ್ಮ ಹಣವು ಸಿಲುಕಿಕೊಂಡಿರುವ ಸ್ಥಳದಿಂದ ಹೇಗೆ ಹಿಂತಿರುಗುತ್ತದೆ ಮತ್ತು ನೀವು ಇದನ್ನೆಲ್ಲ ಹೇಗೆ ತಿರುಗಿಸಲಿದ್ದೀರಿ. ಆ ಆಟವು ಇನ್ನಷ್ಟು ಆಳವಾಗಲಿದೆ. ನಿಮ್ಮ ದೃಷ್ಟಿಕೋನವನ್ನು ಶಾಶ್ವತವಾಗಿ ಬದಲಾಯಿಸುವ ಸತ್ಯವು ನಿಮ್ಮ ಕಣ್ಣುಗಳ ಮುಂದೆ ಕಾಣಿಸಿಕೊಳ್ಳುತ್ತದೆ. ಈ ಅದ್ಭುತ ಪ್ರಯಾಣದಲ್ಲಿ ಮುಂದೇನು? ನಿಮ್ಮ ನಕ್ಷತ್ರಗಳು ಮುಂದೆ ಯಾವ ಹೊಸ ವಿಷಯಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ? ಏನು ತಿರುವು ಪಡೆಯಲಿದೆ? ಕಥೆಯ ಅತ್ಯಂತ ರೋಮಾಂಚನಕಾರಿ ಮತ್ತು ಭಯಾನಕ ಭಾಗವು ಇನ್ನೂ ಬರಲಿರುವಂತೆ ನಿಮ್ಮ ಕುತೂಹಲವು ಬೆಳೆಯಬೇಕು. ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುವ ಕ್ಷಣವೊಂದು ಪ್ರಾರಂಭವಾಗಲಿದೆ. ಆದ್ದರಿಂದ ಈ ಮಹಾಕಾವ್ಯದ ಯುದ್ಧದಲ್ಲಿ ಆ ಭಯಾನಕ ತಿರುವಿನ ಕಡೆಗೆ ಹೋಗೋಣ. ನಾವು ಹಿಂತಿರುಗಿ ನೋಡಲಾಗದ ಸ್ಥಳಕ್ಕೆ ಹೋಗುತ್ತಿದ್ದೇವೆ. ಇಂದು ರಾತ್ರಿ ಗಡಿಯಾರದ ಮುಳ್ಳುಗಳು 12 ಗಂಟೆಗೆ ಭೇಟಿಯಾದಾಗ ನಿಮ್ಮ ಮನೆಯ ಪಕ್ಕದಲ್ಲಿಯೇ ಒಂದು ನಕಾರಾತ್ಮಕ ಶಕ್ತಿ ಹೊರಗೆ ದಾಳಿ ಮಾಡಲಿದ್ದು ನಿಮ್ಮ ಮನಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರಲಿದೆ. ನಿಮಗೆ ಇದ್ದಕ್ಕಿದ್ದಂತೆ ಕೋಪ ಬರಬಹುದು. ಪ್ರೀತಿ ಪಾತ್ರರ ಕಡೆಗೆ ಕಿರಿಕಿರಿ ಅಥವಾ ದ್ವೇಷ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಇದು ಸಾಮಾನ್ಯ ಮನಸ್ಥಿತಿ ಅಲ್ಲ, ಬದಲಾಗಿ ನಿಮ್ಮ ಶತ್ರುಗಳ ಅಭಿವ್ಯಕ್ತಿ. ಒಂದು ತಾಂತ್ರಿಕ ಆಟವನ್ನು ಇವರು ನಿಮ್ಮ ಮೇಲೆ ಪ್ರಯೋಗಿಸುತ್ತಿದ್ದಾರೆ. ನಿಮ್ಮ ಬುದ್ಧಿಶಕ್ತಿಯನ್ನು ಭ್ರಷ್ಟಗೊಳಿಸಲು ಪ್ರಯತ್ನಿಸುವ ಆಡುವ ಮಾಟಮಂತ್ರದ ಆಟವಿದು. ನಿಮ್ಮ ವೃತ್ತಿಜೀವನದಲ್ಲಿ ನೀವು ಸಾಧಿಸಲಿರುವ ಪ್ರಗತಿ ಘಟನೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಲು ನಿಮ್ಮ ಸ್ವಂತ ಕಚೇರಿಯ ಮಹಿಳಾ ಸಹೋದ್ಯೋಗಿಯೊಬ್ಬರು ನೀವು ನಿಮ್ಮ ಸಹೋದರ ಎಂದು ಕರೆಯುವ ವ್ಯಕ್ತಿಯೊಂದಿಗೆ ಕೈಜೋಡಿಸಿದ್ದಾರೆ. ನಂಬಿ ಅಥವಾ ಬಿಡಿ, ಈ ಇಬ್ಬರ ರಹಸ್ಯ ಭೇಟಿಗಳ ಬಗ್ಗೆ ನೀವು ನಿಮ್ಮ ಸ್ವಂತ ಕಣ್ಣುಗಳಿಂದ ಸತ್ಯವನ್ನು ನೋಡಿದರೆ ಅದು ನಿಮ್ಮ ಹೃದಯವನ್ನು ಶಾಶ್ವತವಾಗಿ ಮುರಿಯಬಹುದು. ಆದರೆ ನಿರೀಕ್ಷಿಸಿ, ನೀವು ಬಿಟ್ಟುಕೊಡುತ್ತೀರಾ? ಖಂಡಿತವಾಗಿಯೂ ಇಲ್ಲ, ಏಕೆಂದರೆ ವೃಶ್ಚಿಕ ರಾಶಿಯವರ ಅಧಿಪತಿ ಶುಕ್ರ. ಕುದಿಯುವ ರಕ್ತವಿದೆ, ಅದು ವಿನಾಶವನ್ನು ಸಹ ಪ್ರಗತಿಯನ್ನಾಗಿ ಪರಿವರ್ತಿಸುತ್ತದೆ. ಹೇಗೆ ಬದಲಾಯಿಸಬೇಕೆಂದು ತಿಳಿದಿದೆ. ನೀವು ಈಗ ನನ್ನ ಧ್ವನಿಯನ್ನು ಕೇಳುತ್ತಿದ್ದರೆ ಮತ್ತು ನಿಮಗೆ ರೋಮಾಂಚನವಾಗುತ್ತಿದ್ದರೆ ಅಪಾಯವು ನಿಮ್ಮ ಮೇಲೆ ಬರುತ್ತಿದೆ ಎಂದರ್ಥ. ಆದ್ದರಿಂದ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ, ಜೈ ಬಜರಂಗಬಲಿ ಎಂದು ಬರೆಯಿರಿ. ಇದರಿಂದ ಸಂಕಟ ಮೋಚನ ನಿಮ್ಮ ಸುತ್ತಲೂ ಇರುತ್ತದೆ. ರಕ್ಷಣಾತ್ಮಕ ಗುರಾಣಿಯನ್ನು ನಿರ್ಮಿಸಿ. ಈ ವಿಡಿಯೋವನ್ನು ಇಷ್ಟಪಡುವ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ದೊಡ್ಡ ಗುರಾಣಿಯಾಗಿರುತ್ತದೆ, ಏಕೆಂದರೆ ಯುದ್ಧದಲ್ಲಿ ಪ್ರತಿ ಸೆಕೆಂಡ್ ಮಾಹಿತಿಯು ಜೀವ ಉಳಿಸಬಹುದು. ನಿಮ್ಮ ಹಣದ ವಿಷಯದಲ್ಲಿ ಅಡಗಿರುವ ದೊಡ್ಡ ರಹಸ್ಯವೆಂದರೆ ನಿಮ್ಮ ಮನೆಯಲ್ಲಿರುವ ಒಂದು ಸೇಫ್ ಅಥವಾ ಬೀರು ಹಳೆಯ ರಶೀದಿ ಅಥವಾ ಇತರ ದಾಖಲೆಯು ನಿಮಗೆ ಗಮನಾರ್ಹ ನಷ್ಟವನ್ನು ಉಂಟುಮಾಡುತ್ತಿದೆ. ಯಾರಾದರೂ ಆ ಕಾಗದವನ್ನು ಕಳೆದುಕೊಂಡಿರಬಹುದು. ಇದು ಒಮ್ಮೆ ನಿಮಗೆ ದೊಡ್ಡ ಸುಳ್ಳು ಹೇಳಿದ ವ್ಯಕ್ತಿಯೇ ಕಾಗದವನ್ನು ನಾಶ ಮಾಡಿ ನಿಮ್ಮ ನಿರ್ಬಂಧಿಸಲಾದ ಹಣಕಾಸಿನ ಮಾರ್ಗಗಳು ಇದ್ದಕ್ಕಿದ್ದಂತೆ ತೆರೆದುಕೊಳ್ಳುತ್ತವೆ ಮತ್ತು ನಿಮಗೆ ಎಲ್ಲ ದಿಕ್ಕುಗಳಲ್ಲಿಯೂ ಹಣ ಹರಿಯುತ್ತದೆ. ಹಣದ ಹೊಳೆ ಹರಿಯಲು ಪ್ರಾರಂಭವಾಗುತ್ತದೆ. ಆದರೆ ನಿಜವಾದ ವಿಷಯ ಇನ್ನೂ ಬರಬೇಕಿದೆ, ಏಕೆಂದರೆ ಪ್ರೇಮ ಭೂಕಂಪ ಇಂದು ಸಂಜೆ 5:30ಕ್ಕೆ ಪ್ರಾರಂಭವಾಗಲಿದೆ. ನಿಮ್ಮ ಸಂಗಾತಿಗೆ ಒಂದು ಫೋನ್ ಕರೆ ಬರಲಿದೆ. ಅದು ನಿಮ್ಮ ಸಂಬಂಧದ ಅಡಿಪಾಯವನ್ನೇ ಅಲುಗಾಡಿಸುತ್ತದೆ. ಅದು ಅವರನ್ನು ಅಲ್ಲಾಡಿಸಲಿದೆ ಮತ್ತು ನೀವು ವರ್ಷಗಳಿಂದ ಮುಚ್ಚಿಟ್ಟಿದ್ದ ಹಳೆಯ ರಹಸ್ಯ ಅದು ಇದ್ದಕ್ಕಿದ್ದಂತೆ ಅವರ ಮುಂದೆ ಹೊರಬರಲಿದೆ. ನಿಮ್ಮಿಬ್ಬರ ನಡುವಿನ ಕಂದಕವನ್ನು ಹೆಚ್ಚಿಸಲು ಮೂರನೆಯ ವ್ಯಕ್ತಿ ಕಾಯುತ್ತಿದ್ದಾನೆ. ನಿಮ್ಮ ಜೀವನದಲ್ಲಿ ಈ ನರಕ ಯಾತನೆಯ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ. ಇದರ ಹಿಂದೆ ಹೊರಗಿನವರಿಲ್ಲ, ಬದಲಾಗಿ ಪ್ರತಿ ಹಬ್ಬದಲ್ಲೂ ನಿಮ್ಮೊಂದಿಗೆ ನಗುತ್ತಾ ಅಪ್ಪಿಕೊಳ್ಳುವ ನಿಮ್ಮ ಸ್ವಂತ ಕುಟುಂಬದ ಸದಸ್ಯರಿದ್ದಾರೆ. ಅವನಿಗೆ ಗೊತ್ತು, ಆದರೆ ಆಳದಲ್ಲಿ ಅವನು ನಿಮ್ಮ ನಾಶಕ್ಕಾಗಿ ಪ್ರಾರ್ಥಿಸುತ್ತಿದ್ದಾನೆ. ಆ ವ್ಯಕ್ತಿ ಯಾರೆಂದು ನಿಮಗೆ ತಿಳಿಯಬೇಕೇ? ನಾನು ಅವನ ಹೆಸರನ್ನು ನಿಮಗೆ ನೀಡುವುದಿಲ್ಲ.
ಕಾಣಿಸುವುದಿಲ್ಲ, ಆದರೆ ಅವನನ್ನು ತಕ್ಷಣ ಗುರುತಿಸಲು ನಿಮಗೆ ಸಹಾಯ ಮಾಡುವ ರಹಸ್ಯ ಚಿಹ್ನೆಯನ್ನು ನಾನು ನಿಮಗೆ ನೀಡುತ್ತೇನೆ. ನೀವು ರಾತ್ರಿ ಮಲಗಲು ಹೋದಾಗ ನಿಮ್ಮ ದಿಂಬಿನ ಕೆಳಗೆ 3 ಲವಂಗಗಳನ್ನು ಇಟ್ಟುಕೊಂಡು ಮಲಗಿಕೊಳ್ಳಿ, ಏಕೆಂದರೆ ಇಂದು ರಾತ್ರಿ ನಿಮ್ಮ ಕನಸಿನಲ್ಲಿ ಒಂದು ಭಯಾನಕ ಚಿಹ್ನೆ ಬರಲಿದೆ. ಅದು ನಿಮ್ಮ ಭವಿಷ್ಯಕ್ಕೆ ದುರದೃಷ್ಟವನ್ನು ತರುತ್ತದೆ, ನಿಮ್ಮ ಇಡೀ ವರ್ಷದ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಮುಂಬರುವ ಬದಲಾವಣೆಯು ನಿಮ್ಮನ್ನು ಪ್ರಮುಖ ವಿದೇಶಿ ಕಂಪನಿ ಅಥವಾ ಪ್ರಮುಖ ಸರ್ಕಾರಿ ಯೋಜನೆಯೊಂದಿಗೆ ಸಂಪರ್ಕಿಸಬಹುದು. ನಿಮಗೆ ಹಣ ಸಿಗುತ್ತದೆ, ಅದನ್ನು ಎಣಿಸುವುದರಲ್ಲಿ ನೀವು ಸುಸ್ತಾಗುತ್ತೀರಿ, ಆದರೆ ಆ ಹಣದ ಜೊತೆಗೆ ನ್ಯಾಯಾಲಯದ ಮೊಕದ್ದಮೆ ಮತ್ತು ಯಾವುದೇ ಕಾನೂನು ವಿವಾದದ ಅಪಾಯವು ನಿಮ್ಮ ಜೀವನದಲ್ಲಿ ಎದುರಾಗಲು ಪ್ರಾರಂಭಿಸುತ್ತದೆ. ನಿಮ್ಮ ಶತ್ರುಗಳು ನಿಮ್ಮನ್ನು ಸುಳ್ಳು ಪ್ರಕರಣದಲ್ಲಿ ಸಿಲುಕಿಸಲು ಸಂಚು ರೂಪಿಸಿದ್ದಾರೆ ಮತ್ತು ಇದಕ್ಕಾಗಿ ಅವರು ಸರ್ಕಾರಿ ಯಂತ್ರದಲ್ಲಿ ಕೆಲವು ಉನ್ನತ ಹುದ್ದೆಯಲ್ಲಿರುವ ವ್ಯಕ್ತಿಯನ್ನು ಗುರಿಯಾಗಿಸಿಕೊಂಡಿದ್ದಾರೆ. ನೀವು ಅಧಿಕಾರಿಯ ಪರವಾಗಿ ನಿಂತಿದ್ದೀರಿ, ನೀವು ಎಲ್ಲ ಕಡೆಯಿಂದಲೂ ಸುತ್ತುವರೆದಿರುವಂತೆ ಮತ್ತು ಈ ಜೌಗು ಪ್ರದೇಶದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು, ಆದರೆ ನಿರೀಕ್ಷಿಸಿ, ಎಲ್ಲವೂ ತಿರುಗಲಿದೆ. ನಿಮಗೆ ಈ ರೀತಿಯ ಮಾಂತ್ರಿಕ ಶಕ್ತಿ ಇದ್ದಿದ್ದರೆ ಊಹಿಸಿ, ನಿಮ್ಮ ಶತ್ರುಗಳ ಮನಸ್ಸಿನಲ್ಲಿ ನಡೆಯುತ್ತಿರುವ ಎಲ್ಲವನ್ನೂ ನೀವು ಓದಲು ಸಾಧ್ಯವಾದರೆ ಏನಾಗುತ್ತದೆ. ಇಂದು ರಾತ್ರಿ ಬ್ರಹ್ಮಾಂಡವು ನಿಮಗೆ ಆ ಶಕ್ತಿಯನ್ನು ನೀಡುತ್ತದೆ. ಮಧ್ಯರಾತ್ರಿಯಲ್ಲಿ ನೀವು ಸ್ವೀಕರಿಸುವ ರಹಸ್ಯ ಸಂಕೇತವು ನೀವು ಅರ್ಥೈಸಿಕೊಳ್ಳಲು ಸಾಧ್ಯವಾದರೆ ನಿಮ್ಮ ವ್ಯವಹಾರವು ಇದ್ದಕ್ಕಿದ್ದಂತೆ ಗ್ರಾಹಕರನ್ನು ಪಡೆಯಲಿದೆ. ಅವರು ನಿಮ್ಮನ್ನು ಒಂದೇ ಬಾರಿಗೆ ಕೋಟ್ಯಾಧಿಪತಿಯನ್ನಾಗಿ ಮಾಡಬಹುದು, ಆದರೆ ಆ ಗ್ರಾಹಕ, ಇದರ ಹಿಂದೆ ಒಂದು ದೊಡ್ಡ ನಿಗೂಢತೆ ಇದೆ. ಗ್ರಾಹಕರು ಸಾಮಾನ್ಯ ವ್ಯಕ್ತಿಯಲ್ಲ, ಆದರೆ ಅವನು ನಿಮ್ಮ ಹಳೆಯ ಶತ್ರುಗಳಲ್ಲಿ ಒಬ್ಬನು. ಅವನು ನಿಮ್ಮನ್ನು ಪ್ರಲೋಭನೆಗೆ ಒಳಪಡಿಸಿ ಸಂಪೂರ್ಣ ನಾಶಕ್ಕೆ ತರಲು ಬಯಸುತ್ತಾನೆ. ಈಗ ಇದು ನೀವು ಆ ಹಣಕ್ಕೆ ಬಲಿಯಾಗುತ್ತೀರೋ ಅಥವಾ ನಿಮ್ಮ ಬುದ್ಧಿಮತ್ತೆಯನ್ನು ಬಳಸಿ ಆ ತಂತ್ರವನ್ನು ವಿಫಲಗೊಳಿಸುತ್ತೀರೋ ಎಂಬುದು ನಿಮಗೆ ಬಿಟ್ಟದ್ದು. ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ನಿರಂತರವಾಗಿ ನೋಡುತ್ತಿದ್ದರೆ ನಿಮ್ಮ ರಾಶಿ ನಕ್ಷತ್ರಗಳು ನಿಮಗೆ ಇದನ್ನು ನೀಡುತ್ತವೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.